ಡೆವಿಲ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಅಮಾನುಷ ಹತ್ಯೆಗೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ ಮಹತ್ವದ ಆದೇಶವನ್ನ ಕೊಟ್ಟಿದೆ. ಒಂದು ಕಡೆಗೆ ದರ್ಶನ್ ಹಾಗೂ 3 ಆರೋಪಿಗಳನ್ನ 2 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಮತ್ತೆ ವಹಿಸಲಾಗ್ತಾ ಇದೆ. ಇನ್ನೊಂದು ಕಡೆಗೆ ಪವಿತ್ರ ಗೌಡ ಅಂಡ್ ಗ್ಯಾಂಗ್ನನ್ನ ಪರಪ್ಪನ ಅಗ್ರಹಾರದ ಕಡೆಗೆ ಶಿಫ್ಟ್ ಕೂಡ ಮಾಡಲಾಗಿದೆ. ಮತ್ತೆ 2 ದಿನ ದರ್ಶನ್ಗೆ ಈ ತನಿಖೆಯ ಭಾಗವಾಗಿ ಅನೇಕ ಪ್ರಶ್ನೆಗಳನ್ನ ಪೊಲೀಸರು ಕೇಳಲಿಕ್ಕಿದ್ದಾರೆ. ಹಾಗಾದ್ರೆ ಏನೆಲ್ಲ ಇಲ್ಲಿ ತನಕ ಪೊಲೀಸರು ಸೀಸ್ ಮಾಡ್ಕೊಂಡಿದ್ದಾರೆ? ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಅಥವಾ ಮೆಟೀರಿಯಲಿಸ್ಟಿಕ್ ಎವಿಡೆನ್ಸ್ ಅಂತ ಪೊಲೀಸರು ಇಲ್ಲಿ ತನಕ ಏನೇನೆಲ್ಲ ಸೀಸ್ ಮಾಡ್ಕೊಂಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಇದೆಲ್ಲವೂ ಕೂಡ ಈ ಪ್ರಾಸಿಕ್ಯೂಷನ್ನ ಸಂದರ್ಭದಲ್ಲಿ ಅಂದರೆ ನೆಕ್ಸ್ಟ್ ಹಂತ ಚಾರ್ಜ್ ಶೀಟ್ ಎಲ್ಲ ಆದಮೇಲೆ ಈ ಪ್ರಕರಣ ಪೊಲೀಸ್ ಕೋರ್ಟ್ ಹಂತಕ್ಕೆ ಬರುತ್ತಲ್ಲ, ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ಬೇಲ್ ಸಿಗಬೇಕಾ, ಭವಿಷ್ಯ ಏನಾಗುತ್ತೆ ಅನ್ನೋದೆಲ್ಲ. ಸೊ ಆ ಪ್ರಾಸಿಕ್ಯೂಷನ್ನ ಸಂದರ್ಭದಲ್ಲಿ ಎವಿಡೆನ್ಸ್ಗಳು ಏನೇನು ಕಲೆಕ್ಟ್ ಮಾಡಿದರೆ ಅದೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ತನಕ ಒಂದ್ಸಲ 6 ದಿನ, ನೆಕ್ಸ್ಟು 5 ದಿನ, ಈಗ ಎರಡನೇ ದಿನಕ್ಕೆ ಅಂದರೆ 2 ದಿನಗಳ ಕಾಲ ದರ್ಶನನ್ನು ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದೆ. ಸೊ ದರ್ಶನ್ ಸೇರಿದಂತೆ 3 ಜನ ಆರೋಪಿಗಳನ್ನು ಪೊಲೀಸ್ ಕಸ್ಟಡಿಗೆ ವಹಿಸಿ ಕೋರ್ಟ್ ಮಹತ್ವದ ಆದೇಶವನ್ನು ಕೊಟ್ಟಿದೆ. ಇಲ್ಲಿ ತನಕ ವಶಪಡಿಸಿಕೊಂಡಂತಹ ವಸ್ತುಗಳ ಸಂಖ್ಯೆ ಅಥವಾ ಸಾಕ್ಷಿಗಳ ಸಂಖ್ಯೆ 139 ಅನ್ನೋದು ತಿಳಿದು ಬರ್ತಾ ಇದೆ. ಈ ಹತ್ಯೆಗೆ ಸಂಬಂಧಪಟ್ಟಂತೆ ಕೂಲಂಕುಷವಾಗಿ ಪ್ರತಿ ಡೀಟೇಲ್ ಅನ್ನ ಕೂಡ, ಸೆನ್ಸಿಟಿವ್ ಡೀಟೇಲ್ ಅನ್ನ ಕೂಡ ಬಳಸಿಕೊಂಡಿದ್ದಾರೆ. ಕೃತ್ಯಕ್ಕೆ ಬಳಸಿದಂತಹ ಲಾಠಿ ಇರಬಹುದು ಅಥವಾ ಮರದ ಪೀಸ್ ಇರಬಹುದು, ಆರೋಪಿಗಳು ಧರಿಸಿದಂತಹ ಬಟ್ಟೆ ಇರಬಹುದು, ಇದೆಲ್ಲವನ್ನ ಕೂಡ ಸೀಸ್ ಮಾಡಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ಟೆಕ್ನಿಕಲ್ ಎವಿಡೆನ್ಸ್ CCTV ಫುಟೇಜಸ್ ಅನ್ನ ಕೂಡ ಕಲೆಕ್ಟ್ ಮಾಡ್ಕೊಂಡಿರೋದ್ರ ಬಗ್ಗೆ ಮಾಹಿತಿ ಇದೆ. ಹಾಗೆ ಅಕ್ಯೂಸ್ಗಳಿಂದ ಮೊಬೈಲ್ ಜೊತೆಗೆ ಹಣ ಹಾಗೂ ಟ್ರಾನ್ಸಾಕ್ಷನ್ಗೆ ಸಂಬಂಧಪಟ್ಟಂತಹ ಒಂದಷ್ಟು ಡೀಟೇಲ್ಸ್ ಸೇರಿದಂತೆ 139 ವಸ್ತುಗಳನ್ನ ಸಾಕ್ಷಿಗಳನ್ನಾಗಿ ಅಥವಾ ನಾನು ಈಗಷ್ಟೇ ಹೇಳ್ತಾ ಇದ್ದಲ್ಲ ಮೆಟೀರಿಯಲಿಸ್ಟಿಕ್ ಎವಿಡೆನ್ಸ್ ಆಗಿ ಪೊಲೀಸರು ಸಂಗ್ರಹಿಸಿದ್ದಾರೆ. ಈ ಕೇಸನ್ನು ಸ್ಟ್ರಾಂಗ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇಷ್ಟೆಲ್ಲವನ್ನ ಕೂಡ ಕಲೆ ಹಾಕಿದ್ದಾರೆ. ಮತ್ತು ಆರಂಭಿಕ ಹಂತದಲ್ಲಿ FIR ಆದಾಗ 2 ಸೆಕ್ಷನ್ಗಳನ್ನು ಮಾತ್ರ ಹಾಕಿದ್ರು, 302 ಮತ್ತು 201. ಬಟ್ ಈಗ ಎಕ್ಸ್ಟ್ರಾ 8 ಸೆಕ್ಷನ್ಗಳನ್ನು ಹಾಕೋದಕ್ಕೂ ಇದೇ ಸಾಕ್ಷಿಗಳನ್ನು ಕಲೆ ಹಾಕಿದಾಗ ಸಾಧ್ಯ ಆಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಸೊ ಎಲ್ಲ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಅನ್ನು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ ನಂತರ ವಿಚಾರಣೆ ಸಂದರ್ಭದಲ್ಲಿ ಪೊಲೀಸರು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ ಇನ್ ಡೀಟೇಲ್ ಆಗಿ. ರಿಮಾಂಡ್ ಅಪ್ಲಿಕೇಶನ್ ಕೂಡ ತನಿಖೆ ಎಷ್ಟರ ಮಟ್ಟಿಗೆ ಪ್ರೋಗ್ರೆಸ್ ಅನ್ನ ಸಾಗಿಸಿದೆ ಅನ್ನೋದನ್ನ ಹೇಳ್ತಾ ಇದ್ರು. ಸೊ ಮುಂದುವರೆದ ಭಾಗವಾಗಿ ಪ್ರಕರಣದಲ್ಲಿ ಇಲ್ಲಿ ತನಕ 28 ಕಡೆ ಸ್ಥಳ ಮಹಜರಾಗಿದೆ. ಅಂದ್ರೆ ಕೃತ್ಯ ನಡೆದ ಜಾಗ, ಕೃತ್ಯ ನಡೆಯೋಕ್ಕೂ ಮುಂಚೆ ಆರೋಪಿಗಳು ಅನ್ಲಾಫುಲ್ ಅಸೆಂಬ್ಲಿ ಅಂತ ಒಂದು ಸೆಕ್ಷನ್ ಅನ್ನು ಹಾಕಿದ್ದಾರೆ ಪೊಲೀಸರು, 364. ಸೊ ಆ ಪ್ರಕಾರ ಕೂಡ ಇದನ್ನ ಕೋರ್ಟ್ ಗಮನಕ್ಕೆ ತರಲಾಗಿದೆ. ಕೃತ್ಯ ನಡೆದಂತಹ ಪಟ್ಟಣಗೆರೆ ಶೆಡ್ಡು, ಶವ ಬಿಸಾಡಿದ ರಾಜ ಕಾಲುವೆ ಹಾಗೂ ಆತನನ್ನ ಕಿಡ್ನಾಪ್ ಮಾಡಿದಂತಹ ಜಾಗ, ಶವ ಬಿಸಾಡಿದ ಆರೋಪಿಗಳು ತಂಗಿದಂತಹ ಹೋಟೆಲ್, ಇಲ್ಲೆಲ್ಲವೂ ಕೂಡ ಸ್ಥಳ ಮಹಜರ್ ಪ್ರಕ್ರಿಯೆ ಆಗಿದೆ. ಹಾಗೆ ಪಾರ್ಟಿ ಮಾಡಿದಂತಹ ಸೋನಿ ಬ್ರೋಕ್ ರೆಸ್ಟೋರೆಂಟ್ನಲ್ಲೂ ಕೂಡ ಸ್ಥಳ ಮಹಜರಾಗಿದೆ. ಕಿಡ್ನಾಪ್ ಮಾಡಿದಂತಹ ಚಿತ್ರದುರ್ಗದ ಸ್ಥಳದಲ್ಲೂ ಕೂಡ ಸ್ಥಳ ಮಹಜರಾಗಿದೆ. ಮೈಸೂರಿನ ಖಾಸಗಿ ಹೋಟೆಲ್ನಲ್ಲೂ ಕೂಡ ಮಹಜರ್ ಪ್ರಕ್ರಿಯೆಯನ್ನು ನಡೆಸಿರುವುದರ ಬಗ್ಗೆ ಪೊಲೀಸರು ರಿಮಾಂಡ್ ಅಪ್ಲಿಕೇಶನ್ನಲ್ಲಿ ಹೇಳಿದ್ದಾರೆ. ತನಿಖೆ ಎಷ್ಟು ಮಟ್ಟಿಗೆ ಪ್ರಗತಿ ಸಾಧಿಸಿದೆ ಅಂತ ನೋಡಿ. ತನಿಖೆಯಲ್ಲಿ 2 ರೀತಿ ತನಿಖೆ ಇರುತ್ತೆ. ಒಂದು, ಆರೋಪಿಗಳನ್ನು ಕಸ್ಟಡಿಯಲ್ಲಿ ಇಟ್ಟಂತಹ ಸಂದರ್ಭದಲ್ಲಿ ಸಂಗ್ರಹ ಮಾಡುವ ಸಾಕ್ಷ್ಯ ಹಾಗೂ ಅವರಿಂದ ಕಕ್ಕಿಸುವಂತಹ ಮಾಹಿತಿ. ಎರಡನೇ ತನಿಖೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಆರೋಪಿಗಳು ಕಸ್ಟಡಿಯಲ್ಲಿ ಇಲ್ಲ ಅಂದರೂ ಕೂಡ ಅವ್ರು ಕೊಟ್ಟಂತಹ ಸ್ಟೇಟ್ಮೆಂಟು ಮತ್ತು ತನಿಖೆಯಲ್ಲಿ ಸಿಕ್ಕಂತಹ ಎವಿಡೆನ್ಸು ಅದೆರಡಕ್ಕೂ ಸಂಬಂಧಪಟ್ಟಂತೆ ತನಿಖೆ ಸಾಗುತ್ತೆ. ಡೀಟೇಲ್ಸ್ ಕೊಡ್ತಾರೆ. ಮಾರುತಿ ಈಗ ಸಾಕ್ಷಿಗಳನ್ನು ಸಂಗ್ರಹಿಸಿದ್ದಾರೆ, 2 ದಿನ ಕಸ್ಟಡಿ ಕೊಟ್ಟಿದ್ದಾರೆ. ಬಟ್ ಪೊಲೀಸರಿಗೆ ಇರುವಂತಹ ಬಿಗ್ಗೆಸ್ಟ್ ಚಾಲೆಂಜ್ ಇಲ್ಲಿ ತನಕ ನೋಡೋದಾದ್ರೆ ಏನು ಸಾಕ್ಷಿಗಳನ್ನ ಸಂಗ್ರಹ ಮಾಡಿದ್ದಾರೆ ಒಂದು ಕಡೆ, ಇನ್ನೊಂದು ವಿಟ್ನೆಸ್ ಅಂತ ಯಾರ್ಯಾರನ್ನ ಈಗ ಪೊಲೀಸರು ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅಥವಾ ಅವರಿಂದ ಸ್ಟೇಟ್ಮೆಂಟ್ಗಳನ್ನು ದಾಖಲಿಸ್ತಾ ಇದ್ದಾರೆ, ಅವರು ಪ್ರತಿಕೂಲ ಸಾಕ್ಷಿಗಳಾಗಿ ಪರಿಣಮಿಸಬಾರ್ದು ಅನ್ನೋದನ್ನ ನೋಡ್ಕೊಳ್ಳೋದು ಬಿಗ್ಗೆಸ್ಟ್ ಚಾಲೆಂಜ್. ಬಿಕಾಸ್ ಪ್ರಭಾವ, ಹಣಬಲ ಎಲ್ಲದರ ಉಪಯೋಗ ಕೂಡ ಆಗ್ತಾ ಇದೆ. ಅದನ್ನು ಹೇಗೆ ನಿಭಾಯಿಸ್ತಾರೆ ಪೊಲೀಸರು ಮತ್ತು ತನಿಖೆಯ ಆಯಾಮಗಳು ಇನ್ನು ಮುಂದೆ ಹೇಗೆ ಸಾಗುತ್ತೆ ಅನ್ನೋದು ಕುತೂಹಲ. 2 ಪ್ರಶ್ನೆಗೆ ಉತ್ತರ ಕೊಡೋದಾದ್ರೆ ಖಂಡಿತ. ಮೊದಲ ಪ್ರಶ್ನೆ ಅಂದರೆ ಈಗ ಪ್ರತಿಕೂಲ ಸಾಕ್ಷಿಗಳನ್ನು ಕರೆದು ವಿಚಾರಣೆ ನಡೆಸುವಂತಹದ್ದು ಅಂದರೆ ಮುಖ್ಯವಾಗಿ ಈಗ ಕಸ್ಟಡಿಗೆ ಪಡೆದಿರೋ ಉದ್ದೇಶ ಅದರಲ್ಲಿ ಪ್ರಮುಖವಾಗಿ ಆರೋಪಿಗಳು ಏನಿದ್ದಾರೆ A2, A9, A10, A14 ಇವರು 4 ಜನ ಏನಿದ್ದಾರೆ ವಿಚಾರಣೆ ವೇಳೆ ಸರಿಯಾಗಿ ಸ್ಪಂದಿಸ್ತಿಲ್ಲ, ಮತ್ತು ನಮಗೆ ಸರಿಯಾದ ರೀತಿಯಲ್ಲಿ ಉತ್ತರಗಳನ್ನ ಕೊಡ್ತಿಲ್ಲ, ನಾವು ಹೆಚ್ಚಿನ ವಿಚಾರಣೆ ಮಾಡಬೇಕು, ಮತ್ತು ಇಲ್ಲಿವರೆಗೂ ಕಲೆ ಹಾಕಿರುವಂತಹ ಸಾಕ್ಷಿಗಳೇನಿದೆ ಅವರನ್ನು ಮುಂದೆ ಕೂರಿಸಿ, ಅಂದರೆ ಸಾಕ್ಷಿಗಳನ್ನು ಹೇಳುವಂಥ ವ್ಯಕ್ತಿಗಳಿದ್ದಾರೆ. ಉದಾಹರಣೆಗೆ ತಗೊಳ್ಳೋದಾದರೆ ಸೆಕ್ಯೂರಿಟಿ ಗಾರ್ಡ್, ಏನು ಶೆಡ್ಡಲ್ಲಿ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಿದ್ದ ಆತ ಇಬ್ಬರಿದ್ರು, ಅಲ್ಲಿ ಇಬ್ಬರನ್ನ ಕರೆದು ನೀವು ಏನೇನು ನೋಡಿದ್ರಿ ಅಂತ ಏನು ಆರೋಪಿಗಳ ಮುಂಭಾಗದಲ್ಲಿ ಕೂರಿಸಿ ವಿಚಾರಣೆ ಮಾಡೋದಕ್ಕೆ ಈಗ ಪೊಲೀಸರು ಸಿದ್ಧತೆನ ಮಾಡ್ಕೊತಿರುವಂಥ
ಮಾಡಿರುವಂಥದ್ದು. ಯಾಕಂದರೆ ಈಗಾಗಲೇ 11 ದಿವಸಗಳ ವಿಚಾರಣೆ ನಡೆಸಿರುವಂಥ ಪೊಲೀಸರು ಪ್ರಮುಖವಾಗಿ ಈ 4 ಜನನ ಮತ್ತೆ ಕಸ್ಟಡಿಗೆ ಪಡೆಯೋ ಉದ್ದೇಶ ಏನಾಗಿತ್ತು ಅಂದರೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತಿಲ್ಲ, ಮತ್ತೆ ವಿಚಾರಣೆ ವೇಳೆ ಸರಿಯಾಗಿ ಉತ್ತರಗಳನ್ನ ಕೊಡ್ತಿಲ್ಲ ಅನ್ನೋ ಕಾರಣಕ್ಕೆ ಈಗ ಹೆಚ್ಚಿನ ವಿಚಾರಣೆ ಮಾಡೋಕ್ಕೆ ಇವತ್ತು ಮತ್ತು ನಾಳೆ ಅಂದರೆ ಶುಕ್ರವಾರ ಮತ್ತು ಶನಿವಾರ 2 ದಿವಸ ಮತ್ತೆ ಹೆಚ್ಚಿನ ಅವಧಿಗೆ ವಿಚಾರಣೆ ಪಡೆದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಾಕ್ಷಿಗಳನ್ನು ಯಾರೆಲ್ಲ ಸಾಕ್ಷಿಗಳನ್ನು ಈ ಪ್ರಕರಣದಲ್ಲಿ ಪೊಲೀಸರು ಮೆನ್ಷನ್ ಮಾಡ್ಕೊಂಡಿದ್ದಾರೆ, ಮುಖ್ಯವಾಗಿ ವಿನಯ್ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ, ಮತ್ತು ಕಾರ್ನ ನೀಡಿದಂಥ ಪುನೀತ್ ಆಗಿರ್ಬೋದು, ಮತ್ತು ಶೆಡ್ನ ಮಾಲೀಕರಾದ ಜಯಣ್ಣ ಆಗಿರ್ಬೋದು, ಮತ್ತು ಶೆಡ್ಡಲ್ಲಿ ವಾಚ್ಮ್ಯಾನ್ ಆಗಿ ಕೆಲಸ ಮಾಡ್ತಿದ್ದಂಥ 2 ವ್ಯಕ್ತಿಗಳಾಗಿರ್ಬೋದು, ಇವ್ರನ್ನೆಲ್ಲ ಮತ್ತೆ ಈ ಆರೋಪಿಗಳ ಮುಂಭಾಗದಲ್ಲಿ ಕೂರಿಸಿ ವಿಚಾರಣೆ ಮಾಡಿ ಇವ್ರು ಹಿಂಗೆ ಹೇಳ್ತಿದ್ದಾರೆ, ನೀವು ಇದಕ್ಕೆ ಏನು ಹೇಳ್ತೀರಾ ಅಂತ ಪ್ರಶ್ನೆಗಳನ್ನ ಮಾಡಿ ಆ ನಂತರ ಸ್ವಇಚ್ಛಾ ಹೇಳಿಕೆನ ಪಡೆಯೋ ದೃಷ್ಟಿಯಲ್ಲಿ 2 ದಿವಸ ಕಸ್ಟಡಿನ ಎಕ್ಸ್ಟೆಂಡ್ ಮಾಡ್ಕೊಂಡಿರುವಂಥದ್ದು. ಮತ್ತೊಂದು ಈ 11 ದಿವಸ ವಿಚಾರಣೆ ವೇಳೆಯಲ್ಲಿ ಅಂದರೆ ಕಳೆದ ಜೂನ್ 9ನೇ ತಾರೀಕು ಪ್ರಕರಣ ದಾಖಲಾಗುತ್ತೆ. ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಅಪರಿಚಿತ ಶವ ಸಿಗುತ್ತೆ. ಅಲ್ಲಿಂದ ಏನು ಪ್ರಕರಣ ದಾಖಲಿಸಿಕೊಂಡಂಥ ಕಾಮಾಕ್ಷಿಪಾಳ್ಯ ಪೊಲೀಸರು ಯಾವ ರೀತಿ ವಿಚಾರಣೆನ ನಡೆಸಿದ್ರು, ಆರೋಪಿಗಳನ್ನ ಬಂಧಿಸಿದ್ರು ಅನ್ನೋದ್ರ ಮೂಲಕ ಈಗ ನ್ಯಾಯಾಲಯಕ್ಕೆ ಒಂದು ಅಫಿಡೇವಿಟ್ ಕೂಡ ಸಲ್ಲಿಕೆ ಮಾಡಿರುವಂಥದ್ದು. ಇದರಲ್ಲಿ ಪ್ರಮುಖವಾಗಿ 139 ವಸ್ತುಗಳನ್ನು ಸಾಕ್ಷಿಗಳಾಗಿ ಅಂದರೆ ಎವಿಡೆನ್ಸ್ ಆಗಿ ಕಲೆಕ್ಟ್ ಮಾಡಿರೋದೇ. ಕೊಲೆಯಲ್ಲಿ ಭಾಗಿಯಾಗಿದ್ದಂತಹ ವ್ಯಕ್ತಿಗಳ ಏನಿದೆ ಬಟ್ಟೆಗಳು ಧರಿಸಿದ್ರು ಕೊಲೆ ಮಾಡಿದ ಸಂದರ್ಭದಲ್ಲಿ, ಕೊಲೆಯಾದ ಸಂದರ್ಭದಲ್ಲಿ ಅದನ್ನೆಲ್ಲ ವಶಕ್ಕೆ ಪಡಿಸಿರುವಂಥದ್ದು. ಬಟ್ಟೆಗಳಾಗಿರ್ಬೋದು, ಮತ್ತು ಅವರು ಧರಿಸಿದ ಶೂಗಳಾಗಿರ್ಬೋದು, ಮತ್ತು ಮುಖ್ಯವಾಗಿ ಈ ಸಂದರ್ಭದಲ್ಲಿ ಅವರ ಬಟ್ಟೆಗಳ ಮೇಲಿದ್ದ ರಕ್ತದ ಕಲೆಗಳನ್ನು ಈಗಾಗಲೇ FSL ಲ್ಯಾಬ್ಗೂ ಕೂಡ ಕಳಿಸಿರುವಂಥದ್ದು. ಅದು ಮೃತ ರೇಣುಕಾ ಸ್ವಾಮಿಯ ರಕ್ತದ ಕಲೆಗಳ ಅಂತ ಪತ್ತೆ ಹಚ್ಚೋದಕ್ಕೆ. ಆ ವರದಿ ಇನ್ನೂ ಕೆಲ ದಿನಗಳ ಬರುತ್ತೆ. ಆ ವರದಿಗಳ ಆಧಾರದ ಮೇಲೂ ಸಹ ಹೆಚ್ಚಿನ ವಿಚಾರಣೆ ನಡೆಸಬೇಕಾಗತ್ತೆ. ಜೊತೆಗೆ ಇಲ್ಲಿವರೆಗೂ ಒಟ್ಟು 28 ಕಡೆ ಪೊಲೀಸರು ಮಾಜಾರು ಮಾಡಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ 17 ಆರೋಪಿಗಳೇನಿದ್ದಾರೆ, ಈ 17 ಆರೋಪಿಗಳ ಮನೆಗಳನ್ನು ಮಹಾಜರ್ ಮಾಡಿದ್ದಾರೆ. ಜೊತೆಗೆ ಇನ್ನು ಉಳಿದ ಭಾಗಗಳಲ್ಲಿ ಕೊಲೆ ಆಗಿರೋ ಸ್ಥಳ ಆಗಿರ್ಬೋದು, ಮತ್ತು ಶವ ಬಿಸಾಕಿ ಸ್ಥಳಗಳು, ಮತ್ತು ಇವರು ಕೊಲೆಯಾದ ನಂತರದಲ್ಲಿ ಎಲ್ಲೆಲ್ಲಿ ಓಡಾಡಿದ್ರು ಇಲ್ಲೆಲ್ಲ ಮಹಾಜರ್ ಮಾಡ್ಕೊಂಡು ಬಂದಿರುವಂಥದ್ದು. ಮಮತಾ. ರೈಟ್, ಧನ್ಯವಾದ ಮಾರುತಿ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ನಲ್ಲಿ ಇದು ತನಿಖೆಯ ಆಯಾಮ. ಇನ್ನೊಂದು ಕಡೆಗೆ ಒಬ್ಬ ವ್ಯಕ್ತಿಯ ಬೆಲೆ 30 ಲಕ್ಷ ಅಂತ ಕಟ್ಟೋಕೆ ಹೋದ್ನಲ್ಲ ಮಹಾನುಭಾವ, ಆ 30 ಲಕ್ಷ ಡೀಲಿಂಗ್ ಬಗ್ಗೆ ಕೂಡ ಪೊಲೀಸರು ವರ್ಕೌಟ್ ಮಾಡಬೇಕಾಗಿದೆ. ಹೀಗಾಗಿ ಡ್ರಿಲ್ಲಿಂಗ್ ಕಂಟಿನ್ಯೂ ಆಗುತ್ತೆ.